यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಅನೇಕ ದಶಕಗಳ ಕಾಲ ಒಂದು 4 ದಶಕಗಳ ಕಾಲದಿಂದ ನಮ್ಮ ಕೇಂದ್ರ ಬಸ್ ನಿಲ್ದಾಣ ಎದುರುಗಡೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂತ ತಾಯಿ ಅವರ ನಮ್ಮೆಲ್ಲರ ಕರ್ನಾಟಕ ರಾಜ್ಯದ ಹೆಮ್ಮೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಒಂದು ಸರ್ಕಲ್ ಆಗಬೇಕು, ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳಿ ಬಹಳ ಆಶಯವನ್ನ ಒಂದು ನಮ್ಮ ಹಿರಿಯರಾದಂತಹ ಶಂಕರಪ್ಪ ಪಾಟೀಲ್ ಸೋಮಳಿಯವರು ಬಹಳ ವರ್ಷಗಳ ಕಾಲದಿಂದ ಪ್ರತಿ ಸಲ ಬಂದಾಗ ನನಗೆ ಒಂದು ಮನವಿಯನ್ನು ಕೊಡ್ತಾರೆ. ನಾನು ಕೂಡ ಅದನ್ನ ಅರ್ಥೈಸ್ಕೊಂಡು ಇವತ್ತು ಅಲ್ಲಿ ಆ ಸರ್ಕಲ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ರಸ್ತೆ ಬಹಳ ಒಂದು ಅಚ್ಚುಕಟ್ಟು ಆದ ಪ್ರದೇಶದಲ್ಲಿರುವುದರಿಂದ ಟ್ರಾಫಿಕ್ ಮತ್ತು ಬಸ್ ನಿಲ್ದಾಣಕ್ಕೂ ಬಸ್ ನಿಲ್ದಾಣದಿಂದ ಅಲ್ಲಿ ಆ ಕಾರಣದಿಂದ ಟೆಕ್ನಿಕಲ್ ಕಾರಣದಿಂದ ಅಲ್ಲಿ ಸರ್ಕಲ್ ಪೂರ್ತಿ ಆಗ್ತಾ ಇರಲಿಲ್ಲ. ಮತ್ತು ಎರಡನೇದಾಗಿ ಸುಪ್ರೀಂ ಕೋರ್ಟ್ ನಮ್ಮದು ನಿರ್ಣಯ ಕೂಡ ಇರುವುದರಿಂದ ಆ ಸರ್ಕಲ್ ಆಗಲಿಕ್ಕೆ ಸಾಧ್ಯ ಇರ್ತದೆ, ಮೂರ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇವತ್ತು ನಾವು ಒಂದು ದಿವಸ ನಿರ್ಣಯ ಮಾಡಿ ಇವತ್ತು ಬಸ್ ಸ್ಟ್ಯಾಂಡ್ನಲ್ಲಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಆ ರಸ್ತೆಗೆ ಎದುರುಗಡೆ ಒಂದು ದಿವಸ ರಾಣಿ ಚೆನ್ನಮ್ಮನವರ ಒಂದು ಮೂರ್ತಿ ಆಗಬೇಕು ಅಂತೇಳಿ ನಾನು ಪ್ರಸ್ತಾವನೆಯನ್ನ ಇವತ್ತು ಮುತುವರ್ಜಿ ವಹಿಸಿ ನಾನು ನಮ್ಮ ಏನು MD ಗುಲ್ಬರ್ಗ ನಮ್ಮ MD ಅವರಿಗೆ ಅನುಮೋದನೆ ಮಾಡಿಸಿ ಅವರಿಂದ ಒಂದು ಆದೇಶವನ್ನ ಮಾಡಿ ಪ್ರಪೋಸಲ್ ಮಾಡಿ ಸರ್ಕಾರ ಕಳಿಸಿ ಇವತ್ತು ಒಂದು 60/40 60/40 ಒಂದು ಜಮೀನನ್ನ ಅದನ್ನ ಮುಂದೆ ಎಲ್ಲ ಮುಖ್ಯಮಂತ್ರಿಗಳಿಗೆ ಎಲ್ಲ ಶಿಕ್ಷಣ ಕೊಡಿಸಿ ಅವರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು 2013 ಅವಧಿಯಲ್ಲಿ ಅವರು ಮತ್ತು ಕೂಡ ನಮ್ಮ ಶ್ರೀಗಳು ಪಂಚಮಸಾಲಿ ಜಗದ್ಗುರುಗಳು ಬಸವಬುದ್ಧಜಯ ಸ್ವಾಮೀಜಿಯವರು ಇವತ್ತು ಎಲ್ಲರೂ ಕೂಡ ನಾವು ಅಡಿಗರನ್ನ ಹಾಕಿದ್ದೀವಿ. ಈಗ ಮೂರ್ತಿ ರೆಡಿಯಾಗಿದೆ. ಆ ಮೂರ್ತಿ ಅನಾವರಣಗೊಳಿಸುವಂತದ್ದು ಮತ್ತು ನಾನು ವಿಚಾರ ಮಾಡಿದೆ, ಇವತ್ತು ಮೂರ್ತಿ ವೀರರಾಣಿ ಚೆನ್ನಮ್ಮ ಅವರ ಮೂರ್ತಿ ಆಗಿದೆ. ಆ ಬಸ್ ಸ್ಟ್ಯಾಂಡ್ ಕೂಡ ಅವರ ಹೆಸರಿಟ್ಟರೆ ಸೂಕ್ತ ಆಗ್ತದೆ ಅಂತ ತಿಳ್ಕೊಂಡು ನಾನು ಮುಖ್ಯಮಂತ್ರಿಗಳಿಗೆ ಹೇಳಿ ಆದೇಶ ಮಾಡಿಸಿದೆ. ಯಾಕಂದ್ರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಹೆಸರು ಇಟ್ಕೊಂಡು ನಾವು ಹಿಂದೆ ಬೇರೆ ಬಸ್ ಸ್ಟ್ಯಾಂಡಿಗೆ ಬೇರೆ ಅವರ ಹೆಸರು ಕೊಟ್ಟರೆ ಅದು ಸ್ವಲ್ಪ ಅಷ್ಟು ಸೂಕ್ತ ಆಗಲ್ಲ ಮತ್ತು ಅರ್ಥಪೂರ್ಣ ಆಗ್ತದೆ. ಸ್ಟ್ಯಾಚ್ಯೂ ಇಟ್ಕೊಂಡು ಅವರ ಹೆಸರನ್ನ ಬಸ್ ನಿಲ್ದಾಣ ಮಾಡಿದ್ರು ಅಂತ ತಿಳ್ಕೊಂಡು ಅವರ ಹೆಸರನ್ನ ಮಾಡಿದ ಮುಖ್ಯಮಂತ್ರಿಗಳು ಸಂತೋಷದಿಂದ ನನ್ನ ಮೇಲೆ ಆದೇಶವನ್ನು ಮಾಡಿ ರಾಮಲಿಂಗರು ಬಹಳಷ್ಟು ತಗೊಂಡು ಸಹ ನಾವು ಅದನ್ನ ವೀರರಾಣಿ ಕಿತ್ತೂರು ಚೆನ್ನಮ್ಮ ಕೇಂದ್ರ ಬಸ್ ನಿಲ್ದಾಣ ನಾಮಕರಣ ಮುಖ್ಯಮಂತ್ರಿಗಳು ಒಂದು ಸಹ ನಾಮಕರಿಸಿದ್ದಾರೆ. ಈ ಎರಡು ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಆಗಮಿಸಬೇಕಾಗಿತ್ತು. ಅದರ ಜೊತೆಗೆ ನಾವು ಸರ್ಕಾರದ ಕಾರ್ಯಕ್ರಮಗಳು ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳಾಗಲಿ, ಆಮೇಲೆ UD ಇಂದ ನಮ್ಮದು 160 ಕೋಟಿ ಒಂದು, ಆಮೇಲೆ ಈಗ ಉಳಿದ ಎಲ್ಲ ಇಲಾಖೆಗಳ ಸಮಾಜ ಕಲ್ಯಾಣ ಆಗ್ಬೋದು, ಹೊಸ ಜಿಲ್ಲಾಧಿಕಾರಿಗಳು ಇನ್ನೂ ಅಡಿಷನ್ಸ್ ಆಗ್ತಾ ಇದ್ದಾವೆ. ಆಮೇಲೆ ಸಮಾಜ ಕಲ್ಯಾಣ ಇರ್ಬೋದು, ಇಲಾಖೆ ಇರ್ಬೋದು, ಅಥವಾ ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ ಇರ್ಬೋದು ಕೆಲಸಗಳು, ಆಮೇಲೆ ನೀರಾವರಿ ಇಲಾಖೆ ಕೆಲಸಗಳು, ಆಮೇಲೆ ಇವೆಲ್ಲ ಕೆಲಸಗಳು ಕೂಡ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ಒಂದೇ ಬೇರೆ ಎರಡನೇದು ಅಂದ್ರೆ ಅವುಗಳ ಮತ್ತು ಮೂರನೇದಾಗಿ ನಿನ್ನೆ ನಾನು ಜಿಲ್ಲಾಧಿಕಾರಿಗಳ ನಾನು ಹೇಳಿಲ್ಲ, ಒಂದು ಇಲ್ಲಿ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ. ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಒಂದು ಗ್ರಾಮೀಣ ರೈತರ ಮಗನಾಗಿ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಇವತ್ತು ನಮ್ಮ ಹಿರಿಯರು ಇಂದಿನ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ T. ದೇವರಾಜ ಅವರ ಒಂದು ಅವಧಿಯನ್ನು ಬೇರಿಸಿ ರೆಕಾರ್ಡನ್ನು ಸಹ ಬ್ರೇಕ್ ಮಾಡಿದ್ದಾರೆ. ಕೆಲಸ ಮಾಡಿ ನಮ್ಮ ಕರ್ನಾಟಕದ ಅತ್ಯಂತ ಹೆಚ್ಚಿನ ಅವಧಿಯ ಮುಖ್ಯಮಂತ್ರಿಗಳ ಹೆಗ್ಗಳಿಕೆಗೆ ಅವರು ಮಾತನಾಡಿದ್ದಾರೆ. ಅದನ್ನ ಲಾಂಗೆಸ್ಟ್ ಸರ್ವಿಸ್ ಚೀಫ್ ಮಿನಿಸ್ಟರ್ ಅವರಿಗೆ ಗೌರವನ ಸಹ ನಾವು ಜಿಲ್ಲೆಯ ಜನತೆಯ ಪರವಾಗಿ ಸಹ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರ ಪರವಾಗಿ ಆಯಿತು, ಜಿಲ್ಲೆಯ ಜನತೆಯ ಪರವಾಗಿ ಆಗಿತ್ತು. ಅವರಿಗೆ ಒಂದು ವಿಶೇಷವಾದಂತಹ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಾವು ಹಾಕೊಂಡಿದ್ದೀವಿ. ಅವರಿಗೆ ಸೂಕ್ತವಾದಂತಹ ಗೌರವ ಅರ್ಪಣೆಯನ್ನು ಕೂಡ
ಏನಲ್ಲ ಗೌರವ ಅರ್ಪಣೆ ಕೂಡ ಮಾಡ್ತಕ್ಕಂಥ 3 ಪ್ರಮುಖ ಘಟನೆಗಳು. ಒಂದು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಅವರು 11:15 ಇವತ್ತು ಬಿಜಾಪುರಕ್ಕೆ ಲ್ಯಾಂಡ್ ಆಗ್ತಾರೆ. ಲ್ಯಾಂಡ್ ಆಗಿ 11:45 ನಾವು ಟೆಂಟೇಟಿವ್ ಆಗಿ ಪ್ಲಸ್ ಆರ್ ಮೈನಸ್ 1 ನಿಮಿಷ 11:45 ಕೇಂದ್ರ ಬಸ್ ನಿಲ್ದಾಣಕ್ಕೆ ನೇರವಾಗಿ ನಮ್ಮ ಸೆಂಟ್ರಿ ಸ್ಕೂಲ್ ಹೆಲಿಪ್ಯಾಡ್ ನಿಂದ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದು ವೀರರಾಣಿ ಕಿತ್ತೂರು ಚೆನ್ನಮ್ಮವರ ಮೂರ್ತಿಯನ್ನು ಅನಾವರಣಗೊಳಿಸಿ ಮುಖ್ಯಮಂತ್ರಿ ಇರ್ತಾರೆ, ಸಾರಿಗೆ ಸಚಿವರು ಎಲ್ಲ ಸಚಿವರು ಇರ್ತಾರೆ, ಅನಾವರಣಗೊಳಿಸಿ ಹಸಿರು ನಾಮಫಲಕ ಕೂಡ ಅನಾವರಣಗೊಳಿಸಿ ಅಲ್ಲಿ ಕಾರ್ಯಕ್ರಮ ಬಹಿರಂಗ ಸಭೆಯಲ್ಲಿಲ್ಲ ಅದನ್ನು ಮಾಡಿ ಒಂದು ದಿವಸ ಮುಖ್ಯಮಂತ್ರಿಗಳು ನೇರವಾಗಿ ಅಲ್ಲಿ ಜನ ಹಾಕಿರೋದು ಬೇಳೆ ಕುಂಬಳದಿಂದ ಜನ ಬರ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಜನ ಅವರೆಲ್ಲರೂ ಕೂಡ ಸ್ಟೇಡಿಯಂ ಬರ್ಬೇಕಾದ್ರೆ ಸ್ವಲ್ಪ ಒಂದು 15-20 ನಿಮಿಷ ಸಮಯ ಬೇಕಾಗ್ತದೆ. ನಾವು ಆ ಕಾರ್ಯಕ್ರಮ ಮುಗಿಸಿ ನೇರವಾಗಿ ವೆಲೋಡ್ ರೂಮ್ ಹೋಗ್ತೀವಿ. ವೆಲೋಡ್ ರೂಮ್ನಲ್ಲಿ ಅಲ್ಲಿನೂ ಕೂಡ ಪಬ್ಲಿಕ್ ಕಾರ್ಯಕ್ರಮ ಇಲ್ಲ, ಅಲ್ಲಿ ಉದ್ಘಾಟನೆ ಮಾಡಿ ಸೈಕ್ಲಿಸ್ಟ್ ಒಂದು ರೌಂಡ್ ಸೈಕ್ಲಿಸ್ಟ್ ರೌಂಡ್ ಮಾಡಿದ್ರೆ ರಾಜೀವ್ ಬಿರಾದರ್ ಮತ್ತು ಉಳಿದವರ ಸೈಕ್ಲಿಸ್ಟ್ ಅಸೋಸಿಯೇಷನ್ ಸೈಕ್ಲಿಂಗ್ ಅಸೋಸಿಯೇಷನ್ ಕರ್ಕೊಂಡು ಒಂದು ಉದ್ಘಾಟನೆ ಮಾಡಿ ಒಂದು ರೌಂಡ್ ಸೈಕಲ್ ಮಾಡಿ ಸಾಂಕೇತಿಕವಾಗಿ ಮಾಡಿ ತದನಂತರ ಅಲ್ಲಿಂದ ಮುಖ್ಯಮಂತ್ರಿಗಳು ಸೀದಾ 12:30 ಇದು ಪಬ್ಲಿಕ್ ಕಾರ್ಯಕ್ರಮ ಸಾಗುತ್ತೆ. ಆ ಪಬ್ಲಿಕ್ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರಮುಖವಾಗಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಒಂದು ಏನು ಮೂರ್ತಿ ಅನಾವರಣಗೊಳಿಸಿದ್ದಾರೆ ಮತ್ತು ನಾಮಕರಣ ಮಾಡಿದ್ದಾರೆ, ಅದು ಒಂದು ಉದ್ದೇಶಿತ ಕಾರ್ಯಕ್ರಮ. ಎರಡನೇದು ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ಗ್ಯಾರಂಟೀಸು ಮತ್ತೇನು ಅಭಿವೃದ್ಧಿ ಕಾರ್ಯಕ್ರಮ ಜಿಲ್ಲೆಗಳು ಅದನ್ನ ಲೈಕ್ ಎಲ್ಲ ಕಾರ್ಯಕ್ರಮಗಳನ್ನ ಉತ್ತಮ ಮಾಡುವಂಥದ್ದು ಎರಡನೇದು. ಮೂರನೇದು ಅವರಿಗೆ ನಾವು ಜಿಲ್ಲೆಯ ಜನತೆ ಪರವಾಗಿ ದಿವಸ ಇವತ್ತು ಅವರಿಗೆ ನಾವು ಪಕ್ಷಾತೀತವಾಗಿ ದಿವಸ ನಮ್ಮ ಕಾಂಗ್ರೆಸ್ ಜನರದ್ದು ಅಭಿಪ್ರಾಯ ಇತ್ತು, ಜಿಲ್ಲೆಯ ಜನರದ್ದು ಅಭಿಪ್ರಾಯ ಇದೆ. ಇವತ್ತು ಒಬ್ಬ ಹೆಗ್ಗಳಿಕೆಗೆ ಮಾತ್ರ ಆಗಿದ್ದಾರೆ ದೇವರಾಜ ನಂತರ ನಮ್ಮ ಮಾಡಿದ್ರೆ ಅವರಿಗೆ ಜಿಲ್ಲೆಯ ಜನತೆಯ ಪರವಾಗಿ ಗೌರವಿಸುವಂತ ಕೆಲಸ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಸಹ ನಾನು ಅವರಿಗೆ ಬಹಳ ಅರ್ಥಪೂರ್ಣವಾಗಿ ಅವ್ರನ್ನ ಗೌರವಿಸುವಂತ ಮಾಡ್ತಾ ಇದ್ವಿ. ಇದು 3 ಕಾರ್ಯಕ್ರಮ ಇವತ್ತು. ಅದಕ್ಕೆ ನಾವು ಈಗ ಕಾಂಗ್ರೆಸ್ ಪಕ್ಷದಿಂದ ಕೂಡ ಅಫಿಷಿಯಲ್ ಗೌರ್ಮೆಂಟ್ ಪ್ರೋಗ್ರಾಮ್ ಅದು ಗೌರ್ಮೆಂಟ್ ಪ್ರೋಗ್ರಾಮ್ ಆಗಿರೋದು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಇವತ್ತು ನಾವು ಜಾಸ್ತಿ ಜನ ಇವತ್ತು ಸಹ ಬರಬೇಕು ಮತ್ತು ಗೌರವಿಸುವಂತ ಕಾರ್ಯಕ್ರಮ ಇರ್ತಲ್ಲ. ಹೀಗಾಗಿ ನಾವು ಕೂಡ ಇಲ್ಲಿ ಸೇರಿಸಿ ಸಹ ಎಲ್ಲ ಬ್ಲಾಕ್ ನಿನ್ನೆ ನಾವು ನಾಗೂರು ಆಮೇಲೆ ಕಡೆಗೊಂಡವರು ಮತ್ತು ಅಶೋಕ್ ಮಂಗಳೂರು ಸೆಷನ್ ಮಾಡಿದ್ವಿ. ಆಮೇಲೆ ನಮ್ಮೆಲ್ಲ ಶಿವಾನಂದ ಪಾಟೀಲ್ ಕೂಡ ಸಚಿವರು ಮಾಡಿದ್ದೀನಿ. ಅದೇ ರೀತಿ ಯಶವಂತಗೌಡ ಕೂಡ ಅವರೆಲ್ಲ ದೇವಸ್ಥಾನ ಎಲ್ಲರೂ ಕೂಡ ಮಾತಾಡಿ ಅವರು ಗೌರವಿಸುವಂತ ಕಾರ್ಯಕ್ರಮ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಜನ ಬಂದು ನಮಗೆ ಗೌರವ ಸಲ್ಲಿಸುವಂತ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿ ಮಾಡಿದ್ವಿ. ಆಮೇಲೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ನಮ್ಮ ಇದು ಪದಾಧಿಕಾರಿಗಳಾದ ನಮ್ಮ ಆಳುವರು ಎಲ್ಲ ಜನರಿಗೂ ಕೂಡ ನಮ್ಮೊಂದು ಸರ್ಕಾರಿ ಕಾರ್ಯಕ್ರಮ ಸರ್ಕಾರಿ ಊಟ ವ್ಯವಸ್ಥೆ ಮಾಡ್ತಾ ಇದ್ವಿ. ನಾವು ಇಷ್ಟೆಲ್ಲ ವೀರರಾಣಿ ಚೆನ್ನಮ್ಮ ಸೌಲಭ್ಯ ಮಾಡ್ತಾ ಇದ್ವಿ. ನಾವು ಪ್ರಸಾದ ವ್ಯವಸ್ಥೆ ಏನಿದೆ ಊಟದ ವ್ಯವಸ್ಥೆನ ನಾವು ಮಾಡಿಕೊಳ್ಳುವಂಥದ್ದು 20,000 ಜನರಿಗೆ ನಾನು ವ್ಯವಸ್ಥೆ ನಾವು ಸ್ವಂತ ಕಾಂಟ್ರಾಕ್ಟರು ಮತ್ತು ಪ್ಲಸ್ ಅವರು ವೀರರಾಣಿ ಚೆನ್ನಮ್ಮರ ಸಂಸ್ಥೆಯ ಪದಾಧಿಕಾರಿಗಳು ಹೀಗಾಗಿ ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಧ್ಯಮದವರು ನಿಮ್ಮ ಸರ್ಕಾರ ಮಾಡಬೇಕು ಮತ್ತು ಮುಖ್ಯಮಂತ್ರಿಗಳು ಇಂಥ ಎರಡು ಪ್ರಮುಖವಾಗಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಅನೇಕ ದಶಕಗಳಿಂದ ಕೂಡ ನೆನಪಿಟ್ಟಿದ್ದಂತ ಅವರ ಈಗ ಮೂರ್ತಿ ಪ್ರತಿಷ್ಠಾಪನೆ ನಾಮಕರಣ ಆಗ್ತದೆ. ಈಗಾಗಲೇ ಗೊತ್ತಿದೆ ಏರ್ಪೋರ್ಟ್ ನನ್ನ ಆದ್ಯತೆ ಅನ್ನೋದು ನಾನು ಕೇಂದ್ರ ಸರ್ಕಾರಕ್ಕೆ ಈಗ ಕೇಂದ್ರ ಸರ್ಕಾರ ಪಾಲ್ಗೊಳ್ಳಿಲ್ಲ. ಆಕ್ಚುಲಿ ಅದರಿಗೆ ನಮ್ಮ ಈಗ ಏರ್ಪೋರ್ಟ್ನಲ್ಲಿ ಇವತ್ತು ನಮ್ಮ ಇದೆ. ಅದಕ್ಕೆ ಇವತ್ತು ನಮ್ಮ ವಿಶ್ವಗುರು ಬಸವಣ್ಣವರ ಹೆಸರನ್ನ ಪುಸ್ತಕಕ್ಕೆ ಮಾಡಿದ್ವಿ. ರೈಲ್ವೆ ಸ್ಟೇಷನ್ಗೆ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಬಂದಿದ್ವಿ. ಯಾಕಂದ್ರೆ ಆಮೇಲೆ ನಿಮ್ಮ ಸಿದ್ದೇಶ್ವರ ಸ್ವಾಮಿಯವರ ಸಲ್ಲಿ ಕೂಡ ಆಭರಣ ಹೀಗೆ ಆಮೇಲೆ ರಾಣಿ ಚೆನ್ನಮ್ಮನವರು ಅಕ್ಕಮಾದೇವರ ಸಮಯಗಳಲ್ಲಿ ನಮ್ಮ ವಿಶೇಷವಾಗಿ ಅಲ್ಪಸಂಖ್ಯಾತ ಬಂಧುಗಳು ಕೂಡ ನಮ್ಮ ಇಬ್ರಾಹಿಂ ಆದಿಲ್ ಶಾಹಿ ಅವರು ಮಾಡಿದ ಆದಿಲ್ ಶಾಹಿ ಸಲುವಾಗಿ
ಇವತ್ತು ಏನಾದರೂ ಮಾಡಬೇಕು ಅವರ ಸಮಗ್ರ ಸಾಹಿತ್ಯವನ್ನು ಬೇರೆ ಸಂಸ್ಥೆಯನ್ನು ನಾವು ಮಾಡಿದ್ರು ಕೂಡ ಇನ್ನೊಂದು ಏನಾದರೂ ವಿಪ್ಲವಾದ ವಿಷಯಗಳ ಸಲುವಾಗಿ ಸ್ಪರ್ಧೆಗಾಗಿ ಏನಾದರೂ ಮಾಡಬೇಕು ಅಂತ ಅಭಿಪ್ರಾಯ ಇದೆ. ಅದನ್ನು ಕೂಡ ಅದನ್ನು ಕೂಡ ಮಾಡ್ತೀವಿ. ನೋಡಿದ ಎಲ್ಲರೂ ಯಾವ್ಯಾವ ರೀತಿ ಗೌರವಿಸಬೇಕು ಅನ್ನೋದನ್ನು ಕೂಡ ಗೌರವ ಮತ್ತು ಸಾರಿನ ಆಯೋಗ ತೋರಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಬಹಳಷ್ಟು ವಿಜಯಪುರ ಜಿಲ್ಲೆಯ ಜನ ಪಕ್ಷಾತೀತವಾಗಿ ಸರ್ಕಾರಿ ಕಾರ್ಯಕ್ರಮ ಇಲ್ಲಿ ಪಕ್ಷದ ಕಾರ್ಯಕ್ರಮ ಅಲ್ಲ, ಆದರೂ ಕೂಡ ನಾವು ಅವ್ರನ್ನ ಗೌರವಿಸುವಂಥದ್ದು ಪಕ್ಷಾತೀತವಾಗಿ ಗೌರವಿಸುವಂಥ ಕೆಲಸನ ಒಂದು ಜಿಲ್ಲೆಯ ಜನತಾ ಪರವಾಗಿ ಮಾಡ್ತಾ ಇದ್ದೀವಿ. ಅದಕ್ಕೆ ಮಾಧ್ಯಮದವರು ಕೂಡ ಹೀಗೆ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡಬೇಕು. ಜಿಲ್ಲೆಯ ಇವತ್ತು ಹೆಮ್ಮೆ ಕಾರ್ಯಕ್ರಮ ವೀರರಾಣಿ ಕಿತ್ತೂರು ಬ್ರಿಟಿಷರ ವಿರುದ್ಧ ಇವತ್ತು ಹೋರಾಟವನ್ನು ಮಾಡಿ ಇವತ್ತು ದೊಡ್ಡ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿಕ್ಕೆ ಕಾರ್ಯಕರ್ತರು ಅವರ ಮೂರ್ತಿ ಸ್ಥಾಪನೆ ಅವರ ಹೆಸರನ್ನು ಮಹತ್ ಕಾರ್ಯ ಒಂದು ಸಹ ನೆರವೇರಿದೆ. ನಮ್ಮ ಶಂಕರಗೌಡರ ಆಶಯವನ್ನು ಸಹ ನಾವು ನೆರವೇರಿಸಿದೆ. ನಮ್ಮೆಲ್ಲರ ಆಶಯವನ್ನು ಕೂಡ ಆಶಯವನ್ನು ಸಹ ನಮ್ಮವರು ಕನ್ನಡಿಗರನ್ನು ಸಹೋದರ ನಮ್ಮ ಹೆಮ್ಮೆಯ ವಿಚಾರ ಈ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರವನ್ನು ಮಾಡಬೇಕು. ಕಾರ್ಯಕ್ರಮ ಪಟ್ಟಿಯಲ್ಲಿ 40 ಅವರು ಹೇಳ್ತಾರೆ 11:45 ಬಸ್ ಸ್ಟ್ಯಾಂಡ್ನಲ್ಲಿ ಮಾಡಿ ಅಲ್ಲಿ 12 ಗಂಟೆ ಹೋಗುತ್ತೆ. 12 ಗಂಟೆ ಹೋಗ್ತಾರೆ. ಆಮೇಲೆ ನಂತರ ನಾವು ಹೋಗಿ ಹೋಗಿ ಅಲ್ಲಿ ಸಾಂಕೇತಿಕವಾಗಿ ಮಾಡಿ 12:30ವರೆಗೆ ನಾವು ಕ್ರಿಕೆಟಿವಾಗಿ ಪೌರಾಣಿಕ ಕಾರ್ಯಕ್ರಮವನ್ನು ಸಿದ್ದರಾಮಯ್ಯ ಅವರ ಕೈಯಿಂದ ಉಚ್ಚಾಟನೆ ಬೇಡ ನಿನ್ನೆ ಮತ್ತು ಇವತ್ತು 2 ದಿನಗಳ ಕಾಲ ನೋಡಿ. ಕುರುಸಂಗ ಸ್ವಾಮೀಜಿಯವರು ಯತ್ನಾಳ್ ಅವರು ಉಳಿದ ಎಲ್ಲ ಸಂಘಟನೆಗಳು ಕೂಡ ಕೂಡ ಮಾತನಾಡಿದ್ದಾರೆ. ನಾನು ಮಾತನಾಡಿದ್ದೀನಿ. ಕುರುಸಂಗ ಸ್ವಾಮಿಗಳು ಅವ್ರು ಯಾವುದನ್ನು ಕೂಡ ಇಲ್ಲ. ಈ ಕಾರ್ಯಕ್ರಮ ವೀರರಾಣಿ ಕಿತ್ತೂರು ಚೆನ್ನಮ್ಮ ಯಾವುದೇ ಒಂದು ಸಾಮಾಜಿಕ ಸ್ಥಿತಿ ಅಲ್ಲ. ವೀರರಾಣಿ ಚೆನ್ನಮ್ಮ ಇಡೀ ಭಾರತ ದೇಶದ ಆಸ್ತಿ ಇರಬೇಕಾದ ನಮ್ಮೇ ಆಸ್ತಿ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಅವ್ರು ಯಾವುದೋ ಅಭ್ಯರ್ಥಿಲ್ಲ. ಅವರು ಕೂಡ ಕೂಡಲಸಂಗಮ ಸ್ವಾಮೀಜಿಯವರು ಕೂಡ ಭಾಗವಹಿಸ್ತಾರೆ. ಕೂಡಲಸಂಗಮ ಸ್ವಾಮಿಗಳು, ಹರಿಹರ ಸ್ವಾಮೀಜಿಯವರು, ನಮ್ಮ ಇಲ್ಲಿ ವಿಜಯಪುರದ ನಮ್ಮ ಸಿದ್ದೇಶ್ವರ ಆಶ್ರಮದವರು, ಜ್ಞಾನದರ್ಶನ ಸ್ವಾಮಿಗಳು, ಬಸವಲಿಂಗ ಸ್ವಾಮಿಗಳು ಕೂಡ ಎಲ್ಲರೂ ಭಾಗವಹಿಸ್ತಾರೆ. ಹಾಗಾಗಿ ಯಾವುದೂ ಭಿನ್ನಾಭಿಪ್ರಾಯಗಳಿಲ್ಲ. ಇಲ್ಲಿ ಯಾರು ಒಬ್ಬರಿಬ್ಬರು ಮಾಡಿದ್ರೆ ಅದು ಅದಕ್ಕೆ ಸಂಬಂಧ ಇಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮನವರು ದೇಶದ ಆಸ್ತಿ, ದೇಶದ ಸಲುವಾಗಿ ಹೋರಾಟ ಮಾಡಿದಂಥವ್ರು. ಹೀಗಾಗಿ ಅವ್ರದ್ದೇನದ ಅದು ಬೇರೆ. ಇಲ್ಲಿ ಸರ್ಕಾರಿ ಕಾರ್ಯಕ್ರಮ ನೋಡ್ತೀವಿ. ಕೂಡಲಸಂಗಮ ಸ್ವಾಮಿಗಳು ಅಭಿಪ್ರಾಯ ಇದೆ, ಯತ್ನಾಳ್ ಮಾತಾಡಿದ್ವಿ, ಶಿವಾನಂದ ಮಾಡಿದ್ರು, ಎಲ್ಲರೂ ಯಾರಿಗೂ ಕೂಡ ಒಂದು ಸಹ ಇಲ್ಲ. ಅವರು ಕೂಡ ಕೂಡಲಸಂಗಮ ಸ್ವಾಮಿಗಳು ಕೂಡ ಭಾಗವಹಿಸ್ತಾರೆ. ನಗರದ ಶಾಸಕರು ಕೂಡ ಭಾಗವಹಿಸ್ತಾರೆ. ಸ್ವಾಮಿ ಪಡಿ ಮಾಡಿ ಸ್ಪಷ್ಟಪಡಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಶುಭೇಚ್ಛೆ ಕೊಡ್ಬೇಕಂತ ಅವರು ಕೂಡ ಕುಂಭಮೇಳ ಮಾಡ್ತಾ ಇದ್ದಾರೆ. ಬಿಜಾಪುರ ಒಂದು ಐತಿಹಾಸಿಕ ಸ್ಥಳ. ಆದಿತ್ಯ ಹೆಸರು ಯಾವುದೋ ಒಂದು ಮಾರ್ಗ ಆದಿತ್ಯ ಹೆಸರಲ್ಲಿ ಯಾವುದೋ ಒಂದು ನಾನು ಹೇಳಿದ್ದಲ್ಲಪ್ಪ, ನಾನೇ ಹೇಳಿದಿರಲ್ಲ ಸರ್. ಈಗ ಸರ್ ಬೆಡ್ರೂಮ್ಗ ಏನು ಹೆಸರು ಏನು ವಿಮಾನ ನಿಲ್ದಾಣ ಆದರೆ ಆದಿತ್ಯ ಹೆಸರಲ್ಲಿ ಇರಬೇಕಂತ ಈಗ ಒಬ್ಬರ ಹೆಸರು ಘೋಷಣೆ ಮಾಡಿದೆ. ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣ ಹೆಸರು ಮಾಡಿದ್ರು. ಅದಕ್ಕೆ ಮಾತಾಡೋಸಿ ಕ್ರಿಯೇಟ್ ಮಾಡಿದ್ರು ಕೂಡ ನಾನೇ ಇವ್ರಿಗೆ ಕೇಳಿದಿಲ್ಲ ನಿಮ್ಮ ಪ್ರಶ್ನೆ. ನಾನೇ ಇಬ್ರಾಹಿಂ ಆದರ್ಶ ಹೆಸರಲ್ಲಿ ಏನಾದ್ರು ಮಾಡೋಣ ಅಂತ ಹೇಳಿದ್ದೀನಿ. ಇಲ್ಲಿಗೆ ಅದು ಮುಕ್ತಾಯ ಮತ್ತೆ ಹೇಳಿ ಸರ್. ಬೆಡ್ರೂಮ್ ಚರ್ಚೆ ಮಾಡ್ತೀವಿ. ಯಾಕಂದ್ರೆ ಇದು ಸರ್ಕಾರಿ ಇರುತ್ತವಲ್ಲ, ಜನರು ಕೂಡ ಬಸ್ ಸ್ಟ್ಯಾಂಡ್ ಆಗಿ ಲೋನ್ ಮಾಡಿದ್ರೆ ಕಟ್ಟಿದ್ವಿ ಮಾಡು. ಈಗ ಸರ್ಕಾರ ರ್ಯಾಂಕ್ ಮೂರ್ತಿ ಪ್ರತಿಭಟನೆ ಎಲ್ಲ ಐತಿ. ಈಗ ಮೂರ್ತಿ ಅವ್ರ ಪ್ರತಿಷ್ಠಾಪನೆ ಇಟ್ಕೊಂಡು ಮತ್ತೆ ಸರ್ಕಾರ ರ್ಯಾಂಕ್ ಕೂಡ ಪಾಪ ಬಲಗೈ ಮಟ್ಟ ಅದನ್ನು ಕೂಡ ಸರ್ ವೆಲ್ಡ್ರೂಮ್ ಏನು ಹೆಸರು? ವೆಲ್ಡ್ರೂಮ್ಗೆ ನಾ ಏನು ವಿಚಾರ ಮಾಡಿಲ್ಲಪ್ಪ. ನೋಡೋದ್ರೆ ಯಾರು ವೆಲ್ಡ್ರೂಮ್ಗೆ. ಆಮೇಲೆ ಈ ವೆಲ್ಡ್ರೂಮ್ ಜೊತೆಗೆ ಬಹಳ ದಿವಸದಿಂದ ಒಂದು ಬೇಡಿಕೆ ಇದೆ. ನಾನು ಈ ಎಲ್ಲ ಇಂಡಸ್ಟ್ರಿ ಜೊತೆಗೂ ಮಾತನಾಡಿ ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ಒಂದು ಸೈಕ್ಲಿಂಗ್ ಅಕಾಡೆಮಿ ಮಾಡಬೇಕು ಅಂತ ಹೇಳಿದ್ದೆ. ಒಂದು ಸೈಕ್ಲಿಂಗ್ ಅದು ಸರಿ ಮಾಡುವಂತ ಅದು ಕೂಡ ಸೈಕ್ಲಿಂಗ್ ಕೂಡ ಯಾರು ಹೆಸರುಗಳು ಸೈಕ್ಲಿಂಗ್ನಾಗ ಯಾರದಾರಲ್ಲ ಅಂಥವ್ರು ಯಾರೇ ಒಬ್ಬರ ಹೆಸರನ್ನ ನೀವು ಸಲಹೆ ಮಾಡ್ರಿ, ಮಾಡ್ಕೊಂಡು ಚರ್ಚೆ ಮಾಡೋ ಕಮಿಟಿ ಮಾಡಿ ಯಾವ ಸೂಕ್ತ ಅದಕ್ಕೆ ಸೈಕ್ಲಿಂಗ್ ಹೆಸರು ಆ ಸೈಕ್ಲಿಂಗ್ ಹೆಸರು ಗಿಫ್ಟ್ ಏನದ?
ಏನು ನಮ್ಮ ಜಿಲ್ಲೆಗೆ ಏನು ಗಿಫ್ಟ್ ಕೊಡ್ತಾರೆ ಅದು ಹೇಳ್ತಾರಲ್ಲ, ಏನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ಏನು ಕೊಡ್ತೀವಿ ಅಂತ ಹೇಳಿದ್ದಾರೆ, ಎರಡು ಹೇಳ್ತಾರೆ. ಆಮೇಲೆ ಸರ್ ಆಮೇಲೆ ನಮ್ಮೆಲ್ಲರ ಹೆಮ್ಮೆಯ ದಿನ ಅದು ಕಾರ್ಯಕ್ರಮ. ಈಗ ಇವತ್ತಿಗೆ ಅವರು ನಿನ್ನೆ ಸರಿಸಮಾನ ಮಾಡಿದ್ರು, ಇವತ್ತು ಅದನ್ನು ಮುಂದಿನ ರೆಕಾರ್ಡ್, ಇವತ್ತೇನೋ ಬಂದಿತ್ತು ಒಂದು ರಿಕಾರ್ಡ್, ನಿನ್ನೆ ಸಮ ಆಗಿತ್ತು ಒಂದು ರಿಕಾರ್ಡ್ ಮಾಡಿದ್ದಾರೆ. ಹಾಗೆ ಮೂರನೇ ದಿವಸಕ್ಕೆ ನಮ್ಮ ಬಿಜಾಪುರ ಜಿಲ್ಲೆ ಬರಲ್ಲ, ಅದಕ್ಕೆ ಗೌರವಿಸುವಂತದ್ದು ಭಾಗ್ಯ ನಮ್ದದ. ಹೆಮ್ಮೆ ಪಡ್ಬೇಕು ನಾವೆಲ್ಲರೂ ಕೂಡ ಗೌರವಿಸುದು. ಇದು ಕಾಂಗ್ರೆಸ್ ಪಕ್ಷದಿಂದ ಸನ್ಮಾನ ಅಲ್ಲ, ಇದು ಜಿಲ್ಲೆಯ ಜನತೆ ಪರವಾಗಿ ಸನ್ಮಾನ. ಏನ್ ಸರ್ ಗೌರವ ಅಂದ್ರೆ ಏನು ತುಲಾಭಾರ ಮಾಡ್ತಿರೋ ಅಥವಾ ಇಂದಿರಾ ಗಾಂಧಿ ಮಾಡ್ತಾ ಇದೀವಿ, ಬಟ್ ಗೌರವಿಸ್ಬೇಕಾದ್ರೆ ತುಲಾಭಾರ ಅಂತದಿಲ್ಲ, ಗೌರವಿಸ್ಬೇಕಾದ್ರೆ ಸೂಕ್ತ ಗೌರವ ಮಾಡಿ. ಬಿಜಾಪುರ ಅವರು ಉದಯ ಪ್ರಸಾದ್ ಅಂತ ಹೇಳ್ಬಿಟ್ಟಿದ್ರು, ಇಂದಿರಾ ಗಾಂಧಿ ಅವರ ಮತ್ತು ಇಲ್ಲಿನವರು ಮಗ ನಮ್ಗಿರೋರು, ನಾವೇನು ಬರಗೇರಿ ಮಾಡ್ತೀವಿ, ಅನ್ಕೊಂಡು ಬರಗಾಲದಾಗ ಮಾಡಿವಿ. ಈಗ ನೀರು ಬಂದಾವ, ಇಲ್ಲೇನ್ ಮಾಡ್ತೇವೆ ಬರಗಾಲದಾಗ ನಾವು ಚಿತ್ರದುರ್ಗ ಜಿಲ್ಲೆ, ಬರಗಾಲ ಜಿಲ್ಲೆ ಕರ್ನಾಟಕ ತುಂಬಿದೀವಿ ಯುದ್ಧದ ಸಲುವಾಗಿ. ಯುದ್ಧದ ಸಲುವಾಗಿ ಬೇರೆ ಯುದ್ಧದ ಸಲುವಾಗಿ ಅಮೌಂಟ್ ತಿಳಿಸುವಂತ ಎಲ್ಲ ಯುದ್ಧದ ಸಲುವಾಗಿ ಇಂದಿರಾ ಗಾಂಧಿ ಅವ್ರನ್ನ ಮತ್ತು ಬಂಗಾರ ನಿರ್ದೇಶ ಮಾಡ್ತೀವಿ. ಈಗ ನೀರು ಬಂದಾವು, ಸಮೃದ್ಧಿ ಆಗ್ಯಾವ. ಅಟ್ಲೀಸ್ಟ್ ದಿನ 524 ಆಗಿ ಮನೆ ಜಮೀನು ಕೊಟ್ಟಿದ್ರು, ಅಂತರ್ಜಲ ಹೆಚ್ಚಿಗಾಗಿ ಒಂದು ಹಂತಕ್ಕೆ ನಾವು ಇದು ಮಾಡಿದ್ವಿ. ನಮ್ಮಲ್ಲಿ ಅದಾರೇನೋ ನೀವು ಜನ ಅದಕ್ಕೆ ಮತ್ತೆ ಸೂಕ್ತ ಮಾಡ್ತೀವಿ, ಟೈಮ್ ಮಾಡ್ತೀವಿ, ನಿಮ್ಮ ಇದ್ರ ತಕ್ಕಂತೆ ಮಾಡ್ತೀವಿ. ಸರಿ ಸರ್, ನವರಸ್ಪುರ ಉತ್ಸವ ಒಂದು ನಾವು ಹೇಳಿದ್ರಲ್ಲ, ಮಾರ್ಚ್ನಲ್ಲಿ ಮಾಡ್ತೀವಿ, ಮಾರ್ಚ್ ಹೆಡ್ಡಿಂಗ್ ಮಾಡ್ತೀವಿ. डेवलपमेंट के बारे में किसी ने बताया सर, डेवलपमेंट के लिए आप बेरोजगार बहुत ये तेरा गाड़ी चाबी दे तो तेरी गाड़ी चाबी देखा गया है। डेवलपमेंट के लिए आपने कोई भी ऐसे कोई फैक्ट्रीज वगैरह यहाँ के अवेलेबल नहीं कराया, जिसकी वजह से बेरोजगारी बहुत है और सारे लोग इसमें हिंदू मुसलमान सिख ईसाई परेशान हैं। इसके लिए आप क्या कर रहे हैं सर, आपकी सरकार? अभी एक पानी देने के बाद जो लोग स्कूल जाता था ना, बेरोजगारी खत्म हुआ है बिजापुर में। तुम्हारे को शायद खेड़े में नहीं गया तुमने, ನೀವು ಹಲ್ಯಾಗ ಹೋದ್ರ ತಿಳ್ಬೇಕಲ್ಲ. ಈಗ ಏನು ಬಿಜಾಪುರದವರು ಗೋವಾ ಮಹಾರಾಷ್ಟ್ರ ಕುಡಿಯಾಕ ಹೋಗ್ತಿದಾರಲ್ಲ, ಅದು 75% 84 ಬರ್ತದೆ. ತಾಂಡ ಗಿಡ ನಮಗೆ ಬರ್ತಾವು, ಮೇಜರ್ ಆಗಿ ನಾನೇ ಬರ್ತಾವು, ನಾಲ್ಕು ನಮ್ಮ ಇದಕ್ಕೆ ಕಟ್ಟಕೊಂಡವ್ರಿಗೆ ರಾಜವರು ಬರ್ತಾವು. ಈಗ ಕುಡಿಯಾಕ ಹೋಗಿ ಕಡಿಮೆ ಆಗ್ಯಾರ, ಯಾಕಂದ್ರೆ ಇಲ್ಲಿನೇ ಸ್ವಯಂ ಒಂದು ಸಿಗ್ತಿತ್ತು. ಆಮೇಲೆ ಫ್ಯಾಕ್ಟ್ರಿಗಳು ನಡೆದಿಲ್ಲ, ಫ್ಯಾಕ್ಟ್ರಿಗಳು ಒಂದೇ ದಿವಸ ನೀರು ಮಾಧ್ಯಮ 12 ಬಂದಿದ್ದು, 3 ಆಯ್ತು, ಇನ್ನೂ 3 ಕಾರ್ಖಾನೆಗಳು ಬರ್ತಾ ಇದ್ದಾವೆ. ಫ್ಯಾಕ್ಟ್ರಿಗಳು ಮತ್ತು ಫ್ಯಾಕ್ಟ್ರಿ ಅನೌನ್ಸ್ ಮಾಡಕ್ಕೆ 3 ವರ್ಷ ಟೈಮ್ ಬೇಕಾಗ್ತದೆ ಇಂಪ್ಲಿಮೆಂಟೇಷನ್. ಯಾಕಂದ್ರೆ ಸೆಂಟ್ರಲ್ ಎನ್ವಿರಾನ್ಮೆಂಟ್ ಪ್ಲೇಸ್ ಎಲ್ಲ ಇರ್ತವೆ, ಅದನ್ನು ಕೂಡ ಫ್ಯಾಕ್ಟ್ರಿಗಳು ಬರ್ತಾ ಇದಾವೆ. ನನ್ನ ಅವಧಿಯಲ್ಲಿ ನಾನು ಒಂದು 10,000 ಮಂದಿಗೆ ಉದ್ಯೋಗ ಕೊಡಿಸ್ಬೇಕು ಅಂತ ಹೇಳಿ ಟೊಯೋಟಾ ಅವ್ರ ಕಡೆಯಿಂದ ಮೊನ್ನೆ ITI ಡಿಪ್ಲೊಮಾದವ್ರನ್ನ 480 ಮಂದಿ ಸೆಲೆಕ್ಟ್ ಮಾಡಿದ್ರು. 480 ಮಂದಿ ನಮ್ಮ ಯುವಕರನ್ನ ಟೊಯೋಟಾ ಸೆಲೆಕ್ಟ್ ಮಾಡಿದ್ದಾರೆ. ಫಾಸ್ಟ್ಕಾನ್ ಅವರು ಮನೆ 85 ಜನ ಸೆಲೆಕ್ಟ್ ಮಾಡಿದ್ದಾರೆ. ಇನ್ನೂ ಬೇರೆ ಬೇರೆ ಕಂಪನಿ ಸೆಲೆಕ್ಟ್ ಮಾಡ್ತಾರೆ. ಹಂಗೆ ಬೇರೆ ಬೇರೆ ಕಂಪನಿಗಳಿಂದ ಒಂದು 5,000 ಜನ ಉದ್ಯೋಗ ಸೃಷ್ಟಿ ಮಾಡಿಸೋದಂದ್ರೆ ಇಲ್ಲಿನೇ ಉದ್ಯೋಗ ಮಾಡುವಂತದ್ದು ಫ್ಯಾಕ್ಟರೀಸ್ ಇದಾವಲ್ಲ, ಕನಿಷ್ಠ ಪಕ್ಷ ಒಂದು 10,000 ಜನರಿಗೆ ಉದ್ಯೋಗ ಸಿಗುವಂತ ಇಂಡಸ್ಟ್ರೀಸ್ ಪೈಪ್ ಲೈನ್, ಬುಲೆಟ್ ಇಂಡಸ್ಟ್ರೀಸ್ ಪೈಪ್ ಲೈನ್ ಆಗಿದಾವೆ. ಅದನ್ನ ಕೆಲಸ ನಾವು ಮಾಡ್ತೀವಿ. ಅದ್ರ ಜೊತೆಗೆ ನೀವು ಕೇಳ್ಬೇಕಲ್ಲಪ್ಪ, NRI ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು ಅಂತ ಮಹಾತ್ಮ ಗಾಂಧಿ ಯೋಜನೆ, ಈಗ ಶ್ರೀರಾಮ ಹೆಸರಲ್ಲೇ ಮುಂಚೆ ಪ್ರಯತ್ನ ಮಾಡಿದ್ದಾರೆ. बीजापुर में भी देखेंगे ना सर, फॉर एग्जाम्पल फोटोग्राफर्स हैं, कूली करते हैं, आप देखेंगे नए बस स्टैंड के पास में कम से कम 1000 से 500 लोग आते हैं, तो 1000 और 500 लोगों को रोजगार नहीं मिलता सर, काफी लोग लौट जाते हैं। अभी लोगों के लिए भी योजना लाई है हमारे, हम रोजगार लेके आया था, नरेंद्र मोदी से बात कर रहे हैं। नरेगा का योजना कितना अच्छा योजना था, कितने करता था, सत्यानाश करके राम के नाम पे उसको बढ़ाने का नहीं था, राम के नाम से उसको अभी उसका एक स्टैटिस्टिक्स है, मैं कल बताता है सीएम को देता हूँ। बिजापुर जिले के ಎಷ್ಟು ಮಹಾತ್ಮ ಗಾಂಧಿ ರೋಜಗಾರ್ ಯೋಜನೆಯಿಂದ ಎಷ್ಟು ಬಿಜಾಪುರ ಜಿಲ್ಲೆ ಬೆನಿಫಿಟ್ ಆಗಿದೆ. ಈಗ ಏನು ತಂದಿದ್ದಾರೆ ಏನು ಅದಕ್ಕೆ ಏನಾಗ್ತದೆ ಡಿಫ್ರೆಂಟ್ ಆಗ್ತದೆ, ನಾಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಓಕೆ ನೆಕ್ಸ್ಟ್ ಸರ್, ಜೇಮ್ ರಸ್ತೆ ಏನೋ ಕೆಲಸ ಚಾಲೂ ಆಗಿಲ್ಲ. ಜೇಮ್ ರಸ್ತೆ ಕೆಲಸ ಸರ್, ಜೇಮ್ ರಸ್ತೆ, ಜೇಮ್ ರೋಡ್, ಜಾಮಿಯಾ ಮಸೂದಿ ರೋಡ್ ಸರ್. ನೀವು ಅದೇ ಸರ್ ಆಮೇಲೆ ಮುಸ್ಲಿಮ್ಸ್ ವರ್ಡ್ ನಾನು ಹೇಳಿದ್ದಲ್ಲ, ಹಿಂದೆ ಸ್ವಲ್ಪ
ಕಡಿಮೆ ಕೆಲಸಗಳಾಗಿತ್ತು. ಈ ಸಲ ನಾವು ಮ್ಯಾಕ್ಸಿಮಮ್ ಅವ್ರಿಗೂ ಕೂಡ ವಾಟ್ಸಲ್ಲಿ ಇದು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವ್ರು ಕೆಳಮಟ್ಟದಲ್ಲಿದ್ದಾವೆ ಪಾಪ ದೇವರ ನೀರು ಹೊಸ ನೀರು ನಿಂತಿತ್ತು. ಎಲ್ಲರೂ ನಾನು ಮೊದಲು ಅದು ಏನ್ ಮಾಡ್ಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಸರ್ ತಿಡುಗುಂದಿ ರೈತರ ಏನು ಪ್ರತಿಭಟನೆಯನ್ನು ಮಾಡಿದ್ರು ಲಾಸ್ಟ್ ಟೈಮ್ ತಮ್ಮ ಮನೆ ಎದುರಿಗೆ ಬಂದು ಅದ್ರ ಕುರಿತಾಗಿ ಸ್ಪಷ್ಟೀಕರಣ ಸಿಗಲಿಲ್ಲ. ಮುಖ್ಯಮಂತ್ರಿ ಅವರಿಗೆ ಏನಾದರೂ ಅದು ಫೈನಲ್ ಆಗ್ತದೆ ನೋಡಿ. ನಾನು ಹೇಳಿದ್ನಲ್ಲ, ತಿರುಗುಂದಿ ರೈತರು ಅಲ್ಲಿ ಭೂಮಿ ಬೆಲೆ ಎಷ್ಟೈತಿ. ನಾವು ಕನ್ನಡ ಮಹಾರಾಷ್ಟ್ರದಲ್ಲಿ ಏನು ಪಾರ್ಕ್ ಮಾಡಿದ್ವಿ, ಬೋರ್ಡರ್ನಲ್ಲಿ ಬೆಳಗಾವಿ ಪಾರ್ಕ್ ನಲ್ಲಿ ಬಹಳ ಯಶಸ್ವಿಯಾಗಿದೆ. ಈಗ ಅಲ್ಲಿ ನಾವು ಏನೋ ತಿರುಗುಂದಿಯಲ್ಲಿ ಸೊಸೈಟಿ ಮಾಡ್ತಾ ಇದ್ದೀವಿ. ಈಗ ಕೊಟ್ಟಿಗೆ 23/3 ಸಂದರ್ಭದಲ್ಲಿ ಯಾವ್ಯಾವ ಅದನ್ನ ಏನೇನು ಅಭಿವೃದ್ಧಿಗಳಾಗಿದ್ರೆ ಏನಾಗಿದೆ ನೀರಾವರಿ ಪದ್ಧತಿಯನ್ನು ನಾನು ಹೇಳಬಾರ್ದು ಅಂತ ಮಾಡ್ತೇವೆ. ಜೊತೆಗೆ ಇವತ್ತು ಅಲ್ಲಿ ಭೂಮಿ ಬೆಲೆ ಎಷ್ಟು ಅನ್ನೋದು ನಮ್ಗೆ ಗೊತ್ತದ. ಆ ಭೂಮಿ ಬೆಲೆ ನಮ್ಮ ಅವ್ರು ಕೂಡ ಹೇಳಿದೀನಿ. 2 ಎಕರೆ ಇವತ್ತು ನೀವು ಭೂಮಿ ಕಳ್ಕೊಂಡ್ರೆ ತಿಳ್ಕೊಡ್ರಿ. ನೀವು ಉದಾಹರಣೆಗೆ ನೀವು 2 ಎಕರೆ ಕಳ್ಕೊಂಡ್ರೆ 3 ಎಕರೆ ಪಕ್ಕದಾಗೆ ಖರೀದಿ ಮಾಡುವಷ್ಟು ನಿಮಗೆ ಪರಿಹಾರ ಕೊಡ್ತೀವಿ. ಸರ್ ಈಗ ವಿಮಾನ ನಿಲ್ದಾಣ ಮಾಡಿರೋದು ಬಿಜೆಪಿ, ರೈಲ್ವೆ ನಿಲ್ದಾಣ ಅಪ್ಗ್ರೇಡ್ ಮಾಡಿರೋದು ಬಿಜೆಪಿ, ಜಿಲ್ಲಾಡಳಿತ ಭವನ ಭೂಮಿ ಪೂಜೆ ಮಾಡಿರೋದು ಬಿಜೆಪಿ, ಬಿಜಾಪುರ ಕೇಂದ್ರ ಬಸ್ ನಿಲ್ದಾಣ ನಿರ್ಮಾಣ ಆಗಿರೋದು ಬಿಜೆಪಿ. ಸರ್ ಮಾತ್ರ ಕಾಂಗ್ರೆಸ್ ಬಿಜೆಪಿ. ಈಗ ವಿಜಯಪುರ ವಿಮಾನ ನಿಲ್ದಾಣ ಅದು ಒಂದು ಬಾಡಗಮನ ಆಗ್ತದೆ ಏನ್ರಿ. ಎನ್ವಿರಾನ್ಮೆಂಟ್ ಕ್ಲಿಯರ್ಸ್ ಇಲ್ಲ ಅಂದ್ರೆ ನಾನು ಸುಮ್ಮನೆ ಈಗ ಮಾಡಕ್ ಹೋಗೋದಿಲ್ಲ. 270 ಕೋಟಿ ರೂಪಾಯಿ ನಾನು ಕೊಟ್ಟಿದ್ದೆ. ನೈಟ್ ಲ್ಯಾಂಡಿಂಗು ಆಮೇಲೆ ಏರ್ ಬಸ್ಸು ಗೋಯಿಂಗು ಮಾಡೋದಂದ್ರೆ ಈಗ ಸುಪ್ರೀಂ ಕೋರ್ಟ್ ನಾಗ ನಮ್ಮ ವಿರುದ್ಧ ನಿರ್ಣಯ ಆಗಿತ್ತು ಎನ್ವಿರಾನ್ಮೆಂಟ್ ವಯೋಲೇಷನ್ ಕೇಸ್ನಲ್ಲಿ. ನಾನು ಕಪಿಲ್ ನಮ್ಮ ಸುಪ್ರೀಂ ಕೋರ್ಟ್ ನಮ್ಮ ವಿರುದ್ಧ ವಿಷಯದಾಗಿತ್ತು. ನಾವು ಕಪಿಲ್ ಸಿಬ್ಬ ನೇಮಕ ಮಾಡಿ ನಾನೇ ಕೆಲವು ಪಾಯಿಂಟ್ಸ್ ಕೊಟ್ಟಿದ್ದೆ. ಈಗ ತಪ್ಪು ಒಂದು ದಿವಸ ಇಲಾಖೆಯಿಂದ ಆಗಿರ್ಬೋದು ಎನ್ವಿರಾನ್ಮೆಂಟ್ ಕ್ಲಿಯರ್ಸ್ ಇಂದ. ಆದ್ರೆ ಜನ ಸಫರ್ ಆಗ್ತಾ ಇದ್ದಾರೆ, ಟೂರಿಸಂ ಸಫರ್ ಆಗುತ್ತಾ, ಪ್ಯಾಸೆಂಜರ್ಸ್ ಜನ ಸಫರ್ ಆಗ್ತಾರೆ, ಹಿಂದೂ ಏರಿಯಾ ಸಫರ್ ಆಗ್ತಾರೆ ಅಂತ ನಾನು ಕಪಿಲ್ ನಾನೇ ಕೆಲವು ಪಾಯಿಂಟ್ಸ್ ಡ್ರಾಫ್ಟ್ ಮಾಡಿ ನಮ್ಮ ನಿಶಾಂತ್ ಪಾಟೀಲ್ ಅವರೇನೋ ಮಾಡ್ಕೊಂಡು ಕೊಟ್ಟು ಮಾಡಿಸಿ ಅಗ್ರಿಮೆಂಟ್ ಮಾಡಿ ಈಗ ರಾಜ್ಯದ ಬೆಂಚಿಗೆ ಹೋಗಿದೆ. ರಿವ್ಯೂ ನಲ್ಲಿ ರಾಜ್ಯದ ಬೆಂಚಿಗೆ ಹೋಗಿದೆ. ಆಮೇಲೆ SOP ಮಾಡಕ್ಕೆ ಒಂದು ಹೊಸ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿಗೆಲ್ಲ ಇದು ವಿಮಾನ ನಿಲ್ದಾಣ ಇರಲ್ಲ, ಇದು ಕರಾವಳಿಯಲ್ಲಿ PWD ಮಾಡಿ ಏನ್ರಿ ಹೋಗೋದಿಲ್ಲ, ಕಾಂಟ್ರವರ್ಸಿ ಮಾಡಕ್ಕೆ ಹೋಗಿಲ್ಲ. ನನಗೆ ಇದು ನಿರ್ಧಾರ ಆಗ್ಬೇಕು ಅಂತ ಆಗಮಟ್ಟಿ ಆಣೆ ಕಟ್ಟಿದವ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಎಲ್ಲ ಸುಮ್ಮನೆ ಅದೆಲ್ಲ ಮಾತಾಡೋದು. ಸರಿ, ಈಗ ನಾಳೆ ವಿಮಾನ ನಿಲ್ದಾಣ ನಮ್ದೆ, ರೈಲ್ವೇಸ್ ನಮ್ದೆ, ಎಲ್ಲ ಆಗ್ಮಟ್ಟಿನೇ ಕಾಂಗ್ರೆಸ್ ಯಾವ ನಾನು IDD ಮಿನಿಸ್ಟರ್, ಗೊತ್ತಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಿನಿಸ್ಟರ್. ರೈಲ್ವೇಸು ನನಗೆ ಈಗ ಕೆನೈಟ್ನಲ್ಲಿ ನಾನು ರೈಲ್ವೇಟ್ನಲ್ಲಿ ಕೆಲವೊಂದು ಶೇರಿಂಗ್ ಎಲ್ಲ ಕೂಡ ಇದ್ದಾವೆ ಏನ್ರಿ. ನಾವು ಮೊನ್ನೆ ಒಂದು ಕೊಟ್ಟಿದ್ದ ಪ್ರಶ್ನೆ ನೋಡ್ರಿ, ಗದಗ ಬೈಪಾಸು ಹುಬ್ಬಳ್ಳಿ ಬೈಪಾಸು ಇದನ್ನ ತಿನ್ನಾಕ ಐಡಿಯಾ ಹುಡುಕಿರೋದು ಯಾರು? ಗದಗ ಬೈಪಾಸ್ ನಿಂದ ಹೋಗ್ಬೇಕು, ಹುಬ್ಬಳ್ಳಿ ಬೈಪಾಸ್ ನಿಂದ ಹೋಗ್ಬೇಕು, ಓವರ್ ನೈಟ್ ಟ್ರೈನ್ ಆಗ್ಬೇಕು, ಸಂಜೆ 7 ಗಂಟೆಗೆ ಹೋದ್ರೆ ಮುಂಚೆ 7 ಗಂಟೆಗೆ ಇರಬೇಕು, 10 ತಾಸನ ಬರ್ಬೇಕು ಅಂತ ಹೇಳಿ ನಾವು ಹೋಗಿ ನಾನು ಈಗಲ್ಲ. ಅದು 2000 ಮಾರ್ಚ್ 2024 ಅಲ್ಲಿ ಮೀಟಿಂಗ್ ಮಾಡಿದ್ವಿ. ಒಂದೇ ಅಲ್ಲ, ಬೆಳಗಾವಿ ಅಲ್ಲಿ ಏನೋ ಸಮಸ್ಯೆ ಅಲ್ಲ ಏನ್ರಿ, ಧಾರವಾಡ ಬೆಳಗಾವಿ ಬೇರೆ ಬೇರೆ ಎಲ್ಲ ಸಮಸ್ಯೆಗಳು ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ನಾನು ಮಿನಿಸ್ಟರ್, ಪಾಪ ಅವ್ರು ಗೊತ್ತಿರ್ಲಿಕ್ಕಿಲ್ಲ ಅಂತ ಮಿನಿಸ್ಟರ್, IDD ಮಿನಿಸ್ಟರ್, ಮೂಲಭೂತ ಸೌಕರ್ಯ ಸಚಿವರು ಕೂಡ ಆಗಿದ್ದೀನಿ. ಬಿಟ್ಟು ಪಾಪ ಪತ್ರ ಬರೀತಾರೆ, ಉತ್ತರ ಬರ್ತಾರೆ, ಪ್ರಶ್ನೆ ಮಾಡೋದ್ರೆ ಸರಿ. ಹೋಗ್ಬಿಡಿ, ಅವ್ರದ್ದು ಬೇಕು ಪಾಪ ಮಾಡಿ ಏನು ಮಾಡ್ಯಾರ. ಈಗ ಪ್ಲೀಸ್ ಲೆಟ್ ಅಸ್ ನಾಟ್ ಇದು ಜನರಲ್ ಪ್ರಶ್ನೆ ಅನ್ಸಲ್ಲ ಸರ್. ನಾವು ಗೌರವ ಸೂಕ್ತದ ನೋಡ್ರಿ, ಈಗ ಸಮಯ ಬಹಳ ಕಡಿಮೆ. ಎರಡು ಸೂಕ್ತದ ಪಾಪ ಮಾಡಿದಾರ, 2 ದಿನ ವೇಟ್ ಮಾಡಿದಾರ. ಮುಖ್ಯಮಂತ್ರಿ ಹೇಳಿಗೊಮ್ಮೆ ಅವ್ರನ್ನ ಸಫಲ ಮಾಡಿದಾರ. ಮತ್ತೆ ನೋಡೋಣ ನಾಳೆ ಅವ್ರಿಗೆ ಗೌರವ ಬರ್ತಾವಲ್ಲ, ನೋಡ್ಸಲ್ಲ ಬೆಳಗ್ಗೆ
ಸರ್ ಈಗ PPP ಹೋರಾಟಗಾರರ ನಿಯೋಗವನ್ನ ಯಾವ ರೀತಿ ನಾಳೆ ಈಗ ಇನ್ನೇನೋ ಹೇಳಿದೆ ಮಂಜುನಾಥ್ ನಾನು ಆದ್ರೆ ಹೇಳೋದು ಎಲ್ಲ ಸರ್ ನಿಯೋಗ ಸರ್ ಅವ್ರು ನಿರೀಕ್ಷೆ ಒಂದೇದು PPP ಹೋರಾಟಗಳು ಸರ್ಕಾರದಿಂದ ಆಗ್ಬೇಕು, PPP ಬೇಡ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ಭೇಟಿ ಮಾಡಿಸಿದ್ವಿ. ಮುಖ್ಯಮಂತ್ರಿಗಳು ಒಂದು ಏನ್ ಹೇಳಿದ್ರು, ಕಡೆ ವಿಡಿಯೋ ರೆಕಾರ್ಡಿಂಗ್ ಇದೆ, PPP ಮಾಡಲ್ಲಪ್ಪ, ಆಯ್ತು ಸರ್ಕಾರ ಮಾಡ್ಕೊಂಡು ಸ್ವಲ್ಪ ತಡ ಹಾಕೊಂಡು ಅಂತ ಹೇಳಿದ್ರು. ಏನ್ರಿ ಇವ್ರು ಏನ್ ಹೇಳಿದ್ರು, 2 ವರ್ಷ ಹೋಗ್ಲಿ, 10 ವರ್ಷ ಹೋಗ್ಲಿ, 12 ವರ್ಷ ಹೋಗ್ಲಿ ಆಗ್ಲಿ ಅಂತ ಹೇಳಿದ್ರು. ಅದು ಬಿಡ್ರಿ. ಮೊನ್ನೆ ನಾವು ಪ್ರೆಸ್ ಕಾನ್ಫರೆನ್ಸ್ ಅವ್ರಿಗೆ ಸಮಾಧಾನ ಆಗಿಲ್ಲ. ಮುಖ್ಯಮಂತ್ರಿಗಳು ಮತ್ತೆ ಪದೇ ಹೇಳ್ಬೇಕು, ಅವ್ರ ಪ್ರೆಸ್ ಮನೆ ಇನ್ನೊಂದು ಮೀಟಿಂಗ್ ಇತ್ತು ಕಾಮದಾಗ, ಅಷ್ಟಾದ್ರೂ ಭೇಟಿ ಮಾಡಿಸಿದ್ರೆ ಎಲ್ಲ ಆಗಿದೆ. ಅಷ್ಟಾದ್ಮೇಲೆ ಬಿಟ್ಬಿಡ್ಬೇಕಾಗಿತ್ತು ಅಲ್ಲಿಗೆ. PPP ಮಾಡಿಲ್ಲ, ಸರ್ಕಾರ ಮಾಡ್ಕೊಂಡು ಕುಡಿತಾರಪ್ಪ ಯಾಕೆ ಹೋರಾಟ? ಇದಾದ್ಮೇಲೆ ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಳೆಯಾಗಿ ಹೇಳಿದೀನಿ MP ಪಾಟೀಲ್ ಇವತ್ತು ಹೇಳ್ತೀನಿ ಫೈನಲಿ, ಬಿಜಾಪುರದಲ್ಲಿ PPP ಕಾಲೇಜ್ ಇಲ್ಲ, ಬಿಜಾಪುರಕ್ಕೆ ಸರ್ಕಾರಿ ಕಾಲೇಜ್ ಆಗ್ತದೆ. ಹಣಕಾಸಿನ ಇದರಿಂದ ಒಂದು ದಿವಸ ಅದು ಎಷ್ಟು ಸಾಧ್ಯ ಆಗ್ತದೆ ಬೇಗ ಅಂತ ನಾವು ಮಾಡ್ತೀವಿ ಏನ್ರಿ. ಆಮೇಲೆ ಬರೆದುಕೊಳ್ಳೋದು, ಕ್ಯಾಬಿನೆಟ್ ಡಿಸಿಷನ್ ಮಾಡೋದು, ಇದು ಯಾರು ಕರ್ಷಾರ ಗೊತ್ತಿಲ್ಲ ಅಂತೂ ಸರ್ಕಾರದ ಪದ್ಧತಿ ಇರಂಗಿಲ್ಲ. ಬಿಜಾಪುರ ಜಿಲ್ಲಾದಾಗ 1,000 ಪ್ರತಿ ದಿವಸ ರಾಜ್ಯದಾಗ 1,000 ಸ್ಟ್ರೈಕ್ ಹಾಕೋ. ಅವರೆಲ್ಲರಿಗೂ ಕ್ಯಾಬಿನೆಟ್ ಡಿಸಿಷನ್ ಮಾಡ್ಕೊಂಡು ಒಂದು ಸ್ಪೆಷಲ್ ಕ್ಯಾಬಿನೆಟ್ ಮಾಡ್ಬೇಕಂತ ಜಿಲ್ಲಾ ಮುಖ್ಯಮಂತ್ರಿ ಎಲ್ಲ ಕೆಲಸ ಬಿಟ್ಟು ಅವರೇ 365 ದಿವಸ ಹಂಗ ಇರಂಗಿಲ್ಲ ಪದ್ಧತಿ. ವಿಶ್ವಾಸ ಇಡ್ಬೇಕಾಗ್ತದೆ. ನಾನು ಮುಖ್ಯಮಂತ್ರಿಗಳು ಹೇಳಿದಾರೆ, ನಾನು ಹೇಳಿದೀನಿ. ಅಷ್ಟೇ ಅಲ್ಲ, ಸಂಜೀವ್ ಕೌರ್ ಕೆಲಸ ಕೇಳಿದ್ದೀನಿ, ಎಲ್ಲ ತರ ಕೇಳಿದೀನಿ, ಹೊರ ಕೇಳಿದೀನಿ. ಅವ್ರಿಗೆ ಮುಖ್ಯಮಂತ್ರಿಗಳಿಂದ ಅವತ್ತ ಮತ್ತೊಮ್ಮೆ ಅನೌನ್ಸ್ ಮಾಡ್ತೀವಿ, ಬಿಜಾಪುರದಲ್ಲಿ ಸರ್ಕಾರಿ ಕಾಲೇಜ್ನೇ ಮಾಡಲಾಗುವುದು. ಆಯ್ತಾ? ಏನ್ ಬೇಕಂದ್ರೆ ಇದೇ ಮುಖ್ಯ. ಎಲ್ಲ ಕುತೂಹಲ ಸ್ಟೇಟ್ಮೆಂಟ್ ಮಾಡ್ತೀವಿ. ಬಸವರಾಜ್, ನೀನು ಆಕ್ಟಿವಿಸ್ಟ್ ಸುಮ್ಮನೆ ಭೂಮಿ ಪೂಜೆ ಸುಮ್ಮನೆ ಬಿಡಿ, ಪ್ರೊಟೆಕ್ಷನ್ ಪ್ಲೀಸ್ ಲಾಸ್ಟ್ ಟೈಮ್ ಮುಖ್ಯಮಂತ್ರಿಗಳು ಶೀಘ್ರದಲ್ಲಿ ರಾಜ್ಯದಷ್ಟು ನಮ್ಮ ಸರ್ಕಾರ ಏನ್ ಮಾಡ್ಕೊಂಡು ಹೆಂಗೆ ಅಂತ ಮಾಡ್ತಾ ಇದ್ದೀವಿ. ಹೇಳ್ತಾ ಇದ್ದೀವಿ PPP ಇಲ್ಲ, ಸರ್ಕಾರ ಆಗ್ತದೆ, ಮುಖ್ಯಮಂತ್ರಿಗಳು 4 ಕಡೆ ಆಗ್ತದೆ, ಭೂಮಿ ಪೂಜೆ ಮಾಡಿದ್ರೆ ಹೆಂಗ್ ಬರ್ತಾರೆ? ಅಂದ್ರೆ ಇವತ್ತು ಹಾವೇರಿ ಟೆಂಡರ್ ಆಗಿಲ್ಲ, ಸುಳ್ಳು ಆಗಿಲ್ಲ, ಭೂಮಿ ಪೂಜೆ ಮಾಡಿ ಕ್ಯಾಬಿನೆಟ್ ಆಗಿರುತ್ತೆ ಅದು ಬರೀತೀವಿ. ನೀವೇ ಡೆಡ್ಲೈನ್ ಬರೀತೀವಿ. ಪ್ಲೀಸ್ ಓಕೆ ಸರ್. ಭೂಮಿ ಪೂಜೆ ಈ ಸೆನ್ಸಿಬಲ್ ರೈಟ್ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ಗೋಲ್ ಗುಂಬಜ್ ಯುನೆಸ್ಕೋ ಸೈಡ್ದಲ್ಲಿ ಬಂದಿಲ್ಲ. ಗೋಲ್ ಗುಂಬಜ್ ಇನ್ನತ್ರ ಯುನೆಸ್ಕೋ ಆಗಿಲ್ಲ ಸರ್. ಗೋಲ್ ಗುಂಬಜ್ ರೈಟ್ ಸರ್. ಥ್ಯಾಂಕ್ ಯು. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।